ಭಾರತೀಯ ಸಂಸ್ಕೃತಿಯಲ್ಲಿ ಗುರುವನ್ನು ಪರಬ್ರಹ್ಮನ ಸ್ವರೂಪವೆಂದು ಪೂಜಿಸಲಾಗುತ್ತದೆ. ಅಂತಹ ಪವಿತ್ರ ಗುರು ಶಿಷ್ಯ ಪರಂಪರೆಯ ಮಹತ್ವವನ್ನು ಸಾರುವ ಗುರು ಪೂರ್ಣಿಮೆ ಮಹೋತ್ಸವವನ್ನು ನಗರದ ಶಾಖಾ 3000 ಮಠದಲ್ಲಿ ಭಕ್ತಿ, ಶ್ರದ್ಧೆ ಹಾಗೂ ವೈಭವದಿಂದ ಆಚರಿಸಲಾಯಿತು. ಕಾರ್ಯಕ್ರಮದ ಅಂಗವಾಗಿ ಮಠದ ಪೀಠಾಧಿಪತಿಗಳಾದ ಪರಮ ಪೂಜ್ಯ ಪ್ರಭು ನೀಲಕಂಠ ಸ್ವಾಮೀಜಿ ಅವರು, ಪೂಜ್ಯ ಲಿಂಗೈಕ್ಯ ಗಂಗಾಧರ ಮಹಾಸ್ವಾಮೀಜಿ ಅವರ ಗದ್ದುಗೆ ಹಾಗೂ ಶ್ರೀ ನೀಲಕಂಠ ಶ್ರೀಗಳ ಕರ್ತುಗದ್ದುಗೆಗೆ ವಿಶೇಷ ಪೂಜೆ ಸಲ್ಲಿಸಿದರು. ವೇದ ಮಂತ್ರಗಳ ಘೋಷ, ಮಂಗಳ ವಾದ್ಯ ಹಾಗೂ ಭಕ್ತರ ಜಯಘೋಷದ ನಡುವೆ ನಡೆದ ಪೂಜಾ ವಿಧಿವಿಧಾನಗಳು ಭಕ್ತಿ ಭಾವದ ವಾತಾವರಣವನ್ನು ನಿರ್ಮಿಸಿದವು. ಅನಂತರ ಮಠದ ಸಂಸ್ಕೃತ ಪಾಠಶಾಲೆಯ ಒಟುಗಳು ಗುರು ಪೂರ್ಣಿಮೆಯ ಅಂಗವಾಗಿ ತಮ್ಮ ಆರಾಧ್ಯ ಗುರುಗಳಾದ ಪ್ರಭು ನೀಲಕಂಠ ಸ್ವಾಮೀಜಿ ಅವರಿಗೆ ಭಕ್ತಿ ಪೂರ್ವಕವಾಗಿ ರುದ್ರಾಕ್ಷಿ ಕಿರೀಟ ಧಾರಣೆ ಮಾಡಿಸಿ ಸಂಪ್ರದಾಯಬದ್ಧವಾಗಿ ಪಾದ ಪೂಜೆ ನೆರವೇರಿಸಿದರು. ಗುರು ಚರಣಗಳಿಗೆ ನಮಿಸಿ ಆಶೀರ್ವಾದ ಪಡೆದ ಒಟುಗಳ ಈ ಸೇವೆ ಭಾರತೀಯ ಗುರು ಶಿಷ್ಯ ಪರಂಪರೆಯ ಆದರ್ಶವನ್ನು ಪ್ರತಿಬಿಂಬಿಸಿತು. ಈ ವೇಳೆ SNVS ಶಿಕ್ಷಣ ಸಂಸ್ಥೆಯ ಆಡಳಿತ ಮಂಡಳಿ ಸದಸ್ಯರು, ವಿವಿಧ ಅಂಗ ಸಂಸ್ಥೆಗಳ ಶಿಕ್ಷಕರು, ಸಿಬ್ಬಂದಿ ವರ್ಗ, ಸಂಸ್ಕೃತ ಪಾಠಶಾಲೆಯ ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳು ಭಾಗವಹಿಸಿ ಗುರುಗಳಿಗೆ ಗೌರವ ಸಮರ್ಪಿಸಿದರು. ವಿಶ್ವ ಹಿಂದೂ ಪರಿಷತ್ ಜಿಲ್ಲಾಧ್ಯಕ್ಷ ಪ್ರಮೋದ್ ಕುಮಾರ್ ವಕುನ್ಮಠ್, ತಾಲೂಕು ಅಧ್ಯಕ್ಷ ಕಾಶಿನಾಥ್ ಬಿರಾದಾರ್, ವೇದಮೂರ್ತಿ ವಿಶ್ವನಾಥ್ ಹಿರೇಮಠ್, ಶಿವಾನಂದ್ ಬಡ್ಡಿಬಣಿ, ಮಡಿವಾಳಪ್ಪ ಹುಟ್ಟಿ, ಸುಭಾಷ್ ಸುರ್ಮರಿ, ವಿಠಲ್ ದಾಸೋಗ್, ವಿಪಕ್ಷಯ ಕೋರಿಮಠ್ ಸೇರಿದಂತೆ ಅನೇಕ ಗಣ್ಯರು ಪ್ರಭು ನೀಲಕಂಠ ಸ್ವಾಮೀಜಿ ಅವರನ್ನು ಸತ್ಕರಿಸಿ ಅವರ ಧಾರ್ಮಿಕ, ಶೈಕ್ಷಣಿಕ ಹಾಗೂ ಸಾಂಸ್ಕೃತಿಕ ಸೇವೆಯನ್ನು ಶ್ಲಾಘಿಸಿದರು. ಕಾರ್ಯಕ್ರಮದ ನಿರೂಪಣೆ ಹಾಗೂ ಸ್ವಾಗತವನ್ನು ಮುಖ್ಯ ಶಿಕ್ಷಕ ಮಲ್ಲಯ್ಯ ಶೀಲಯ್ಯನವರಮಠ ಅವರು ನಿರ್ವಹಿಸಿದರು.